ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ CET 2025 ಇದ್ರದ್ದು ಅಪ್ಲಿಕೇಶನ್ ಡೇಟ್ ಬಂದಿದೆ ಮತ್ತು ಫೀಸ್ ತುಂಬು ಡೇಟ್ ಕೂಡ ಬಂದಿದೆ ಮತ್ತು ಸಿಲೆಬಸ್ ಏನಿದೆ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಬನ್ನಿ ಫ್ರೆಂಡ್ಸ್, ಈಗ ಇದು ಪೇಪರ್ ಅಡ್ವರ್ಟೈಸ್ಮೆಂಟ್ ಇದೆ KELಯಿಂದ. ಇಲ್ಲಿ ನಾವು ನೋಡಬಹುದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ, ಇಲ್ಲಿ ನಾವು ನೋಡುವಂಗೆ ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್. ಇಲ್ಲಿ ನಾವು ನೋಡಬಹುದು 25 ಏಪ್ರಿಲಿಂದ ಇದು ಸ್ಟಾರ್ಟ್ ಆಗಿದೆ. 25 ಏಪ್ರಿಲ್ 2025 6 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತು ಇದ್ರದ್ದು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಮೇ 10 ತನಕ 10/5/2025ಲಿಂದ ತನಕ ಇದು ಲಾಸ್ಟ್ ಡೇಟ್ ಇದೆ. ಅಂದರೆ 25 ಏಪ್ರಿಲಿಂದ 10/5/2025 ರಾತ್ರಿ 11:59 ತನಕ ನಿಮಗೆ ಟೈಮ್ ಇರುತ್ತೆ. ದಯವಿಟ್ಟು ಲಾಸ್ಟ್ ಡೇ ತನಕ ವೇಟ್ ಮಾಡಬೇಡಿ. ಬಿಫೋರ್ ಲಾಸ್ಟ್ ಡೇಟ್ ಏನಿದೆಯಲ್ಲ ತಾವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಮತ್ತು ಆ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಆನ್ಲೈನ್ ಫೀಸ್ ಪೇ ಮಾಡಲಿಕ್ಕೆ ಡೇಟ್ ಬಂದುಬಿಟ್ಟು ಆನ್ಲೈನ್ ಫೀಸಿಗೆ ನಾವು ನೋಡ್ಬೋದು 12/5/2025 ಅಪ್ ಟು 6 PM. ಅಂದರೆ 6 PM ಒಳಗಡೆ ನೀವು 12ನೇ ತಾರೀಕು 6 PM ಒಳಗಡೆ ನೀವು ಡೇಟನ್ನು ಅಪ್ಲಿಕೇಶನ್ ಫೀಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ, ಅವ್ರು ಪೇ ಮಾಡಬೇಕಾಗತ್ತೆ. ಕೊನೆಯದಾಗಿ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಯಾವಾಗಂದರೆ 25/2025 ಅಂದರೆ 20 ಮೇ 2025ರಂದು ನೀವೇನಿದೆಯಲ್ಲ ಅದರ ನಂತರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬಹುದು. ಇದಾದ ನಂತರ ಅವೆಲ್ಲ ನಾವು ನೋಡಬಹುದು ಇದಕ್ಕೆಲ್ಲ ಸಿಲೆಬಸ್ ಎಲ್ಲ ಏನಿದೆ ಮತ್ತು ಎಕ್ಸಾಮ್ ಯಾವಾಗ ನಡೆಯುತ್ತೆ. ಇಲ್ಲಿ ನಾವು ನೋಡುವಂಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಯಿತು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸ್, IT ಸ್ಕಿಲ್, FEEE ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಟೋಟಲ್ 100 ಮಾರ್ಕ್ಸ್ ಪೇಪರ್ ಯಾವಾಗ ನಡೆಯುತ್ತಂದರೆ 31/5/2025 ಅಂದರೆ 31ನೇ ಮೇ 2025 ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ತನಕ ಈ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ ಈಗ ಕನ್ನಡ ಡಿಸ್ಕ್ರಿಪ್ಟಿವ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ಗೂ ಕೂಡ ಹೊರನಾಡು ಮತ್ತು ಗಡಿನಾಡು ಕ್ಯಾಂಡಿಡೇಟ್ ಎಕ್ಸಾಮ್ ಸಲುವಾಗಿ ಬೆಂಗಳೂರಲ್ಲಿ ಸೆಂಟರ್ ಇರುತ್ತೆ. ಅದು 10:30ರಿಂದ 11:30 ತನಕ ನಡೆಯುತ್ತೆ. ಅದು 50 ಮಾರ್ಕ್ಸ್. ಇವೆಲ್ಲ ಡೀಟೇಲ್ಸನ್ನು ನೀವು ಚೆನ್ನಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಅಪ್ಲೈ ಮಾಡಿ ಒಳ್ಳೆ ರ್ಯಾಂಕ್ ಪಡೆದುಕೊಳ್ಳಬೇಕಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.